ಹಾಯ್, ಕರ್ಮೀನು ಹಾಕಿ ಟೊಮೆಟೊ ಗೊಜ್ಜು ಮಾಡ್ಕೊತಾ ಇದ್ದೀವಿ. ಈ ಕರ್ಮೀನೆಲ್ಲ ಹುರ್ಕೊಂಡಿದ್ದೀವಿ, ಉರಿಯೋದು ತೋರಿಸಿಲ್ಲ ಅಷ್ಟೇ. ಇವಾಗ ಇದು ಚೆನ್ನಾಗಿ ತೊಳೆದ್ಬಿಟ್ಟು ಟೊಮೆಟೊ ಗೊಜ್ಜು ಆದಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಬನ್ನಿ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಸಿಡಿತು. ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಈಗ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಎಲ್ಲ ಸೇರಿಸ್ಬಿಡ್ತೀನಿ. ಅರಿಶಿಣದ ಪುಡಿ, ಉಪ್ಪು ಎಲ್ಲ ಚೆನ್ನಾಗಿ ಬೇಯಿ. ಉಪ್ಪು ಹಾಕಿದ್ರೆ ಬೇಗ ಬೆಂದ್ಕೊಳ್ಳುತ್ತಲ್ವ, ಅದಕ್ಕೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಬೆಂದಿದೆ. ಇವಾಗ ಚಿಲ್ಲಿ ಪೌಡ್ರನ್ನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಎರಡೂ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕರ್ಮೀನು ಟೊಮೆಟೊ ಗೊಜ್ಜಿಗೆ. ಬದನೆಕಾಯಿ ಇದ್ದರೆ ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕಿನೂ ಮಾಡ್ಬೋದು, ಇಲ್ಲ ಅಂದರೆ ಹಾಗೆ ಮಾಡ್ಬೋದು. ಎರಡು ಮೂರು ಸಲ ಈ ಥರ ತೊಳ್ಕೊಂಡಿದ್ದೀನಿ ಕರ್ಮೀನು. ಇವಾಗ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಫೈನಲಾಗಿ. ಅನ್ನಕ್ಕೆ ತುಂಬ ಚೆನ್ನಾಗಿರ್ತೈತೆ. ಅನ್ನ ಉದುರುದ್ರಾಗ ಮಾಡ್ಕೊಬೇಕು. ಮಾಡಿಬಿಟ್ಟು ಒಂದು ½ ಅನ್ ಅವರ್ ಬಿಟ್ಬಿಡಬೇಕು. ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ರೈಸಲ್ಲಿ ಊಟ ಮಾಡಿದ್ರೆ. ಬಿಸಿ ಬಿಸಿ ಅನ್ನ ಕರ್ಮೀನು ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಹಪ್ಳ ನಂಚ್ಕೊಳ್ಳೋಕ್ಕೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ. ಕೋಲ್ಡ್ ಇದ್ದರೆ ಹೋಗ್ಬಿಡುತ್ತೆ ಈ ಥರ ಮಾಡ್ಕೊಂಡು ಊಟ ಮಾಡಿದ್ರೆ.